ಎಲ್ರಿಗೂ ನಮಸ್ಕಾರ. ನಾನು ಪವನ್ ಒಡೆಯರ್ ಮಾತಾಡ್ತಾ ಇದ್ದೀನಿ. ದ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಈ ಚಿತ್ರದ ಬಗ್ಗೆ ಮಾತಾಡಬೇಕು. ಯಾಕೆ ಅಂತಂದರೆ ಈ ಚಿತ್ರ ಒಂದು ಫಸ್ಟ್ ಪಾರ್ಟ್ ಅಂದರೆ ಸೀತಾರಾಮ್ ಬಿನಾಯ್ ಅನ್ನೋ ಹೆಸರಿಂದ ಸಾಕಷ್ಟು ಜನಪ್ರಿಯತೆ ಗಳಿಸಿದೆ. ಆ ಜನಪ್ರಿಯತೆ ಯಾಕೆ ಅಂದರೆ ಅದರದೇ ಆದಂಥ ವಿಶೇಷವಾದಂಥ ಹಲವಾರು ಮೊದಲುಗಳು ಅಂತೇನು ಹೇಳ್ತೀವಿ. ಆ ಮೊದಲುಗಳ ಪ್ರಯತ್ನದಲ್ಲಿ ಅತ್ಯಂತ ದೊಡ್ಡ ಯಶಸ್ಸು ಪಡೆದಂಥ ಚಿತ್ರ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್. ಈ ಒಂದು ಪೋಸ್ಟರ್ಗಳು ಇದ್ರ ಬಗ್ಗೆ ಒಂದು ಕುತೂಹಲ ಯಾವಾಗಲೂ ಇದ್ದೇ ಇತ್ತು. ಕೆಲವು ಸ್ನೇಹಿತರಿಂದ ಈ ಚಿತ್ರದ ಬಗ್ಗೆ ತಿಳ್ಕೊಂಡಾಗ ಮತ್ತು ಸಾಕಷ್ಟು ನನ್ನ ನಿರ್ದೇಶಕ ಗೆಳೆಯರು ಆ ಚಿತ್ರದ ಬಗ್ಗೆ ಪೋಸ್ಟ್ಗಳೆಲ್ಲ ಮಾಡಿದಾಗ ಒಂದು ಕ್ಯೂರಿಯಾಸಿಟಿ ಜನರಲ್ಲಿ ಬಿಲ್ಡ್ ಆಗಿತ್ತು. ಅದು ಯೂನಿವರ್ಸ್ ಕಾಲ್ ಅಂತ ಹೇಳಬೇಕು ಅಥವಾ ಡೆಸ್ಟಿನಿ ಅಂತ ಹೇಳಬೇಕು. ಆ್ಯಂಡ್ ಹ್ಯಾಪನ್ ಟು ಸಿ ದಟ್ ಫಿಲ್ಮ್. ಸೊ ಈ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ನ ನೋಡಿದಾಗ ಅದರ ಇಂಟೆನ್ಸಿಟಿ ಇನ್ನೂ ಹೆಚ್ಚಾಗಿದೆ ಅಂತ ಅನ್ನಿಸ್ತು. ಅದರಲ್ಲಿರೋಂಥ ಒಂದು ಸೈಲೆನ್ಸು, ಆ ಇಡೀ ಒಂದು ಪರದೆ ತುಂಬ ಆವರಿಸ್ಕೊಳ್ಳೋವಂಥ ಭಯ ಎಲ್ಲೋ ಒಂದು ಕಡೆ ನಮ್ಮಲ್ಲೂ ಆವರಿಸ್ಕೊಳ್ಳುತ್ತೆ. ಹೀಗಾದರೆ ಹೇಗೆ, ಅಥವಾ ಈ ಥರದೊಂದು ಪಾತ್ರದ ಎದುರುಗೊಂಡ್ರೆ ಹೇಗಾಗ್ಬೋದು ಅನ್ನೋ ಒಂದು ಭಯ ಆವರಿಸುತ್ತೆ. ಮತ್ತು ನನಗೆ ಬಹಳ ಇಷ್ಟ ಆಗಿದೆ ಏನು ಅಂತಂದರೆ ಅವರ ಡೀಟೇಲಿಂಗ್ ಇನ್ ಟರ್ಮ್ಸ್ ಆಫ್ ಯೂಸಿಂಗ್ ದಟ್ ಪ್ರಾಪರ್ ಮೆಥಡ್ಸ್ ಆ್ಯಂಡ್ ಪ್ರಾಪರ್ ನೋಷನ್ಸ್ ಏನಿರುತ್ತಲ್ಲ ಅದನ್ನು ಯೂಸ್ ಮಾಡಿರೋ ರೀತಿ, ಅದೆಲ್ಲವನ್ನು ನೋಡಿದಾಗ ಈ ಸಿನಿಮಾ ನನಗೆ ಬಹಳ ಮನಸ್ಸಿಗೆ ಹತ್ತಿರ ಆಯಿತು. ದ ವರ್ಲ್ಡ್ ಆಫ್ ಸೀತಾರಾಮ್ ಅಂತ ಏನಿದೆ, ಸೊ ಆ ವರ್ಲ್ಡ್ ಆಫ್ ಸೀತಾರಾಮ್ನ ಇನ್ನೊಂದು ಭಾಗ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್. ಈ ಒಂದು ರೋಚಕ ಚಿತ್ರವನ್ನು ಐ ಆಮ್ ರಿಯಲಿ ಹ್ಯಾಪಿ ಟು ಪ್ರೆಸೆಂಟ್ ದಿಸ್ ಫಿಲ್ಮ್. ಸೊ ಲುಕಿಂಗ್ ಫಾರ್ವರ್ಡ್ ಟು ಸಿ ಯು ಆಲ್ ಇನ್ ಥಿಯೇಟರ್ಸ್.